कालभैरवं भजे रत्नपादुका प्रभाभिरामपा Jai Shri Gurudev. A very warm good evening to one and all. Om Tat Sat Shri Vishadavarne Madhura Aravochite Chatura Ruchira Padarachane Chirandevi Saraswati Hamsa Vibhavada Nelagolge Kurtuman Manasadol Kannadada Adya Kratiyada Shri Saraswati Astudiyan Nanayutta. Firstly, I pranam has to Lord Kalabhairava, His Holiness of Parama Pujya Jagadguru Padma Bhushana Yuga Yogi Shri 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 Dr. Balagangadharanatha Mahaswami Ji, and with the blessing of Shri 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 Dr. Nirmalanandanatha Mahaswami Ji and divine presence of Shri Shri Someshwaranatha Swami Ji, Devaraja Sevamanya Pavanang Hare Pankajam Vyala Yagna Sutra Indu Shekharam Krupakaram Naradadi Yogi Vranda Vanditam Digambaram Kashika Puradhinatha Kala Bhairavam Bhaje Kashiya Puravradhishwaranada Kala Bhairavana Krupa Kadakshavana Bedi Parama Pujya Jagadguru Padma Bhushana Bhairavikya Shri 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 Dr. Balagangadharanatha Mahaswami Jiyavara Pada Kamalagalanna Smarisutta ಹಾಗೂ ಪರಮ ಪೂಜ್ಯ ಜಗದ್ಗುರು ಶ್ರೀ 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 ಡಾಕ್ಟರ್ ನಿರ್ಮಲಾನಂದನಾಥ ಮಹಾಸ್ವಾಮೀಜಿಯವರ ಕೃಪಾ ಆಶೀರ್ವಾದಗಳೊಂದಿಗೆ ಪೂಜ್ಯ ಶ್ರೀ ಶ್ರೀ ಸೋಮೇಶ್ವರನಾಥ ಸ್ವಾಮೀಜಿಯವರ ದಿವ್ಯ ಸಾನ್ನಿಧ್ಯದಲ್ಲಿ we keep moving forward, opening new doors and doing new things, because curiosity keep leading us down the path. Today our organization Sri Adi Chunchandgiri Balajagat Bannur celebrating 20th year annual day. My first and foremost duty, I heartily welcome you all on behalf of BGS School for the prestigious occasion. ಹಸಿ ಭತ್ತ ಬಿಸಿವೆಲ್ಲದ ಬೀಡಾದ ಬನ್ನೂರಿನಲ್ಲಿ ಅರಿವಿನ ಅಣತೆಯನ್ನ ಬೆಳಗುತ್ತಿರುವ ಶ್ರೀ ಆದಿಚುಂಚನಗಿರಿ ಶಿಕ್ಷಣ ಸಂಸ್ಥೆಯು ತನ್ನ 20ನೇ ವರ್ಷದ ಶಾಲಾ ವಾರ್ಷಿಕೋತ್ಸವ ಸಮಾರಂಭವನ್ನು ಹಮ್ಮಿಕೊಂಡಿದೆ. ಈ ಸರಳ ಸುಂದರ ಕಾರ್ಯಕ್ರಮಕ್ಕೆ ಸರ್ವ ಶ್ರೀಯುತರಿಗೂ ಸಸ್ನೇಹಪೂರ್ವಕ ಸ್ವಾಗತ ಸುಸ್ವಾಗತ. It's my pleasure to welcome Shweta ma'am to give a brief agenda to Adi Chunchandgiri Mutt.
ಆದಿಚುಂಚನಗಿರಿ ಮಠದ ಇತಿಹಾಸವಾದ ಪುಟಗಳಲ್ಲಿ ಶ್ರೀಮಠವು ನಡೆದು ಬಂದ ಕಿರುಪರಿಚಯವನ್ನು ಮಾಡಿಕೊಡಲಿದ್ದಾರೆ ಶ್ರೀಮತಿ ಶ್ವೇತಾ ಅವರು. ಶ್ರೀ ಗುರುದೇವ್. ಪುರಾಣ ಪ್ರಸಿದ್ಧವೂ ಪವಿತ್ರವೂ ಆದ ಶ್ರೀ ಆದಿಚುಂಚನಗಿರಿ ಕ್ಷೇತ್ರವು ಕರ್ನಾಟಕ ರಾಜ್ಯದ ಮಂಡ್ಯ ಜಿಲ್ಲೆ ನಾಗಮಂಗಲ ತಾಲೂಕಿನಲ್ಲಿದೆ. ಇದು ಬೆಂಗಳೂರಿನಿಂದ 110 ಕಿಲೋಮೀಟರ್ ದೂರದಲ್ಲಿದೆ. ಬೆಂಗಳೂರಿನಿಂದ ಮಂಗಳೂರು ರಾಷ್ಟ್ರೀಯ ಹೆದ್ದಾರಿ 75ರಲ್ಲಿ ಸಾಗಿ ಬೆಳ್ಳೂರು ಕ್ರಾಸ್ಗೆ ತಲುಪಿದರೆ ಅಲ್ಲಿಂದ ಸುಮಾರು 8 ಕಿಲೋಮೀಟರ್ ಅಂತರದಲ್ಲಿ ಆದಿಚುಂಚನಗಿರಿಯ ಬೆಟ್ಟ ಸಿಗುತ್ತದೆ. ಮೈಸೂರಿನಿಂದ ತುಮಕೂರಿಗೆ ಹೋಗುವ ಹೆದ್ದಾರಿಯಲ್ಲಿ ಬೆಳ್ಳೂರಿಗೆ 2 ಮೈಲಿಗಳ ದೂರದಲ್ಲಿ ಚುಂಚನಹಳ್ಳಿ ಎಂಬ ಚಿಕ್ಕ ಗ್ರಾಮವು ಚುಂಚನಗಿರಿಯ ತಪ್ಪಲಿನಲ್ಲಿದೆ. ಉತ್ತರ ದಕ್ಷಿಣವಾಗಿ ಹಬ್ಬಿರುವ ಕಲ್ಲು ಬಂಡೆಗಳಿಂದ ಕೂಡಿದ ಈ ಗಿರಿಯು ಸಮುದ್ರ ಮಟ್ಟದಿಂದ ಸುಮಾರು 3221 ಅಡಿ ಎತ್ತರವಾಗಿದೆ. ಹಸಿರು ಕಾನನಗಳಿಂದ ಕೂಡಿ ರಮಣೀಯವೂ ಪ್ರಶಾಂತವೂ ಆದ ಈ ಕ್ಷೇತ್ರವು ಪರಶಿವನ ತಪೋಭೂಮಿಯಾಗಿದ್ದಿತೆಂದು ಪುರಾಣ ಹಾಗೂ ಜನಪದ ಸಾಹಿತ್ಯದಿಂದ ತಿಳಿದುಬರುತ್ತದೆ. ಗಂಗಾಧರೇಶ್ವರನು ಇಲ್ಲಿಯ ಅಧಿದೇವತೆ, ಕಾಲಭೈರವೇಶ್ವರನು ಇಲ್ಲಿಯ ಕ್ಷೇತ್ರಪಾಲಕನು. ಮಠವು ಒಂದು ಬೆಟ್ಟದ ಮೇಲೆ ಇದ್ದು ಬೆಟ್ಟದ ಶಿಖರವನ್ನು ಆಕಾಶ ಭೈರವ ಎನ್ನುತ್ತಾರೆ. ಇಲ್ಲಿರುವ ಪವಿತ್ರ ಹೊಂಡವನ್ನು ಬಿಂದು ಸರೋವರ ಎಂದು ಕರೆಯುತ್ತಾರೆ. ಈ ದೇವಸ್ಥಾನದಲ್ಲಿ ಕಾಲಭೈರವನ ವಾಹನವಾದ ಶ್ವಾನಗಳಿಗೆ ಪ್ರತಿನಿತ್ಯ ಬೆಳಿಗ್ಗೆ ಮತ್ತು ಸಂಜೆ ರಾತ್ರಿ 2 ಬಾರಿ ಪೂಜೆ ಮಾಡಲಾಗುತ್ತದೆ. ಈ ಕ್ಷೇತ್ರದ ಸುತ್ತಲೂ ಪ್ರಸಿದ್ಧ ಯಾತ್ರಾ ಸ್ಥಳಗಳಾದ ಶ್ರವಣಬೆಳಗೊಳದ ಗೊಮ್ಮಟೇಶ್ವರ ಕ್ಷೇತ್ರ, ಎಡೆಯೂರಿನ ಸಿದ್ಧಲಿಂಗೇಶ್ವರ ಕ್ಷೇತ್ರ, ಚುಂಚನಕಟ್ಟೆ ಶ್ರೀರಾಮ ಕ್ಷೇತ್ರ, ಮೇಲುಕೋಟೆ ಚಲುವರಾಯಸ್ವಾಮಿ ಕ್ಷೇತ್ರ, ಹಾಲ್ತಿಯ ಪರಶುರಾಮ ಕ್ಷೇತ್ರಗಳು ಪುಣ್ಯಕ್ಷೇತ್ರಗಳಾಗಿದ್ದು, ಚುಂಚನಗಿರಿ ಕ್ಷೇತ್ರವು ಮಧ್ಯಭಾಗದಲ್ಲಿರುವ ಯಾತ್ರಾರ್ಥಿಗಳ ಪವಿತ್ರ ಪುಣ್ಯಕ್ಷೇತ್ರವಾಗಿದೆ. ಶ್ರೀ ಆದಿಚುಂಚನಗಿರಿಯು ಅತ್ಯಂತ ಪ್ರಾಚೀನವೂ ಪವಿತ್ರವೂ ಆದ ಧರ್ಮಕ್ಷೇತ್ರ ಹಾಗೂ ತಪೋಭೂಮಿಯಾಗಿದ್ದು ಸುಮಾರು 2 ವರ್ಷಗಳಿಗಿಂತಲೂ ಹಿಂದಿನ ಇತಿಹಾಸ ಹೊಂದಿದೆ. ಈ ಗಿರಿಯು ಮಯೂರಗಳ ತಾಣವಾಗಿದ್ದು ಮಯೂರವನ ಎಂದು ಕರೆಯಲ್ಪಟ್ಟು ಪ್ರಶಾಂತ ವಾತಾವರಣದಿಂದ ಕೂಡಿದೆ. ಪ್ರಾಚೀನ ಕಾಲದಿಂದಲೂ ಸಿದ್ಧರು, ಸಂತರು, ಸಾಧುಗಳು, ಋಷಿಗಳು, ಯೋಗಿಗಳು ಮತ್ತು ತಪಸ್ವಿಗಳು ಇಲ್ಲಿ ಅನುಷ್ಠಾನ ಮಾಡಿ ಜೀವನದ ಪರಮ ಗುರಿಯನ್ನು ಸಾಧಿಸಿದ್ದಾರೆ. ಪುರಾಣದಲ್ಲಿ ಯುಕ್ತವಾಗಿರುವಂತೆ ಈ ಶ್ರೀಪೀಠವು ಸ್ಥಾಪನೆಯಾದುದು ತ್ರೇತಾಯುಗದಲ್ಲಿ. ಪರಮೇಶ್ವರನೇ ಈ ಪೀಠದ ಸ್ಥಾಪಕ. ಆ ಪ್ರಕಾರ ಈ ಕ್ಷೇತ್ರವು ಪ್ರಾಚೀನವಾದುದೆಂದು ತಿಳಿಯಬಹುದು. ಈ ಕ್ಷೇತ್ರದ ಪೌರಾಣಿಕ ಹಿನ್ನೆಲೆ ಎಂದರೆ ಈ ಕ್ಷೇತ್ರವು ತ್ರೇತಾಯುಗದಿಂದಲೂ ಅಸ್ತಿತ್ವದಲ್ಲಿದೆ ಎಂದು ನಂಬಲಾಗಿದೆ. ಪರಮೇಶ್ವರನೇ ಇದನ್ನು ಸ್ಥಾಪಿಸಿದ್ದಾರೆ ಎಂದು ಪುರಾಣಗಳು ಹೇಳುತ್ತವೆ. ಶಿವನು ಚುಂಚ ಮತ್ತು ಕಂಚ ಎಂಬ ರಾಕ್ಷಸರನ್ನು ಸಂಹರಿಸಿದ ಸ್ಥಳದ ಕಾರಣದಿಂದ ಈ ಬೆಟ್ಟಕ್ಕೆ ಚುಂಚನಗಿರಿ ಎಂಬ ಹೆಸರು ಬಂದಿದೆ. ಶ್ರೀ ಆದಿಚುಂಚನಗಿರಿ ಕ್ಷೇತ್ರದ ಪ್ರಮುಖ ಪ್ರೇಕ್ಷಣೀಯ ಸ್ಥಳಗಳೆಂದರೆ ಶ್ರೀ ಕಾಲಭೈರವೇಶ್ವರ ಸ್ವಾಮಿ ದೇವಾಲಯ, ಕಂಬದಮ್ಮ, ಶ್ರೀ ಜ್ವಾಲಾಪೀಠ, ಬಿಂದು ಸರೋವರ, ಪಂಚಲಿಂಗಗಳು, ಶ್ರೀ ಕತ್ತಲೆ ಸೋಮೇಶ್ವರ ಸ್ವಾಮಿ, ಶ್ರೀ ಗವಿಸಿದ್ದೇಶ್ವರ ಸ್ವಾಮಿ, ಶ್ರೀ ಮಲ್ಲೇಶ್ವರ ಸ್ವಾಮಿ, ಶ್ರೀ ಚಂದ್ರಮೌಳೇಶ್ವರ ದೇವಾಲಯ, ಶ್ರೀ ಗಂಗಾಧರೇಶ್ವರ ಸ್ವಾಮಿ ದೇವಾಲಯ, ಶ್ರೀ ಆಕಾಶ ಭೈರವ ಮತ್ತು ಚೋಳೂರ ಕಂಬ, ಕೂಗುಬಂಡೆ, ಶ್ರೀ ಅನ್ನಪೂರ್ಣೇಶ್ವರಿ ದೇವಾಲಯ. ಹಾಗೆಯೇ ಶ್ರೀಮಠದಲ್ಲಿ ವಿಶೇಷ ದಿನಗಳಂದು ಉತ್ಸವಗಳು, ರಥೋತ್ಸವಗಳು ನಡೆಯುತ್ತವೆ. ಶ್ರೀ ರಮಾನಂದನಾಥ ಸ್ವಾಮಿಗಳವರು ವೃದ್ಧರಾದಾಗ ಶ್ರೀ ಕ್ಷೇತ್ರದ ಎಲ್ಲ ಕಾರ್ಯಗಳನ್ನು ನಿರ್ವಹಿಸುವುದು ಕಷ್ಟವಾಗಿ ಈಗಾಗಲೇ ತಮ್ಮ ಶಿಷ್ಯರನ್ನಾಗಿ ಶ್ರೀ ಬಾಲಗಂಗಾಧರನಾಥ ಸ್ವಾಮಿಗಳವರ ಕಾರ್ಯದಕ್ಷತೆ, ಸೇವಾ ಮನೋಭಾವ, ಸೌಮ್ಯ ಸ್ವಭಾವ, ಆತ್ಮಚಿಂತನೆ, ಸಂಘಟನಾ ಶಕ್ತಿ ಮುಂತಾದ ಸದ್ಗುಣಗಳನ್ನು ಗಮನಿಸಿ ಮುಂದಿನ ಪೀಠಾಧಿಕಾರಿಗಳೆಂದು ಉಯಿಲನ್ನು ಬರೆದಿಟ್ಟು ತರುವಾಯ ಜಗದ್ಗುರು ಶ್ರೀ 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 ಬಾಲಗಂಗಾಧರನಾಥ ಮಹಾಸ್ವಾಮಿಗಳವರು ಶ್ರೀ ಕ್ಷೇತ್ರದ ಸಿದ್ಧ ಸಿಂಹಾಸನಾಧೀಶರಾಗುತ್ತಾರೆ.
ಅಂದಿನಿಂದಲೇ ಶ್ರೀ ಕ್ಷೇತ್ರದ ಸುವರ್ಣಯುಗ ಆರಂಭವಾಯಿತು. ಮಹಾಸ್ವಾಮಿಗಳ ನಂತರ ಪ್ರಸ್ತುತ 72ನೇ ಪೀಠಾಧಿಪತಿಗಳಾಗಿರುವ ಶ್ರೀ ನಿರ್ಮಲಾನಂದನಾಥ ಮಹಾಸ್ವಾಮೀಜಿಯವರು ಮಠದ ಆಧ್ಯಾತ್ಮಿಕ, ಶೈಕ್ಷಣಿಕ ಮತ್ತು ಸಾಮಾಜಿಕ ಸೇವೆಗಳನ್ನು ಯಶಸ್ವಿಯಾಗಿ ಮುನ್ನಡೆಸುತ್ತಿದ್ದಾರೆ. ನಮ್ಮ ಶ್ರೀಮಠದ ಬಗ್ಗೆ ಹೇಳಲು ನನಗೆ ಅವಕಾಶ ನೀಡಿದಂತಹ ತಮ್ಮೆಲ್ಲರಿಗೂ ನನ್ನ ಧನ್ಯವಾದಗಳು. Shweta ma'am to render about Adi Chunchandgiri Mutt. ಅಜಂ ನಿರ್ವಿಕಲ್ಪಂ ನಿರಾಕಾರಮೇಕಂ ನಿರಾನಂದಮಾನಂದಮದ್ವೈತಪೂರ್ಣಂ ಪರಂ ನಿರ್ಗುಣಂ ನಿರ್ವಿಶೇಷಂ ನಿರೀಹಂ ಪರಬ್ರಹ್ಮರೂಪಂ ಗಣೇಶಂ ಭಜೇಮ. The function of prayer is not an influence of God, but rather to change the nature of the one who prays. Now, let us start our glorious day by the seeking the blessing of Almighty God by innovations. I like to call upon Purvi and team to pray for us. ನಮ್ಮ ಈ ಕಾರ್ಯಕ್ರಮ ನಿರ್ವಿಘ್ನವಾಗಿ ಸಾಗಲೆಂದು ಪ್ರಾರ್ಥಿಸಲು ಬರುತ್ತಿದ್ದಾರೆ ಪೂರ್ವಿ ಮತ್ತು ಬುದ್ಧಿ ಗೆದ್ದ ಗಣಪ ಲಂಬೋದರನೇ, ವಿದ್ಯೆಗೆ ಅಧಿಪತಿ ನೀನೆ ಹೇ ಗಜಮುಖನೇ. ಸಿದ್ಧಿ ಬುದ್ಧಿ ಗೆದ್ದ ಗಣಪ ಲಂಬೋದರನೇ, ವಿದ್ಯೆಗೆ ಅಧಿಪತಿ ನೀನೆ ಹೇ ಗಜಮುಖನೇ. ತುಂಬುರು ನಾರದ ವಂದಿತ ವಿಘ್ನನಾಶನೇ, ತುಂಬುರು ನಾರದ ವಂದಿತ ವಿಘ್ನನಾಶನೇ. ಹೇ ರಂಭ ಗಣಪತಿಯೇ ನಿನಗೆ ವಂದನೆ, ಹೇ ರಂಭ ಗಣಪತಿಯೇ ನಿನಗೆ ವಂದನೆ. ಶರಣು ಶರಣು ಹೇ ಗಣಪನೆ ಶರಣು ಬೆನಕನೆ, ಶರಣು ಪಾರ್ವತಿ ತನಯನೆ ನಿನಗೆ ವಂದನೆ. ಶರಣು ಶರಣು ಹೇ ಗಣಪನೆ ಶರಣು ಬೆನಕನೆ. ಶೂರ್ಪಕರ್ಣನೇ, ಡಮರುಗಸ್ತ ಸುಪುತ್ರ ಮುಕ್ತಿದಾತನೇ. ಸೂಕ್ಷ್ಮ ನೇತ್ರ ಏಕದಂತ ಶೂರ್ಪಕರ್ಣನೇ, ಡಮರುಗಸ್ತ ಸುಪುತ್ರ ಮುಕ್ತಿದಾತನೇ. ಕಶ್ಯಪಾದಿ ಮೌನಿ ಹೃದಯ ಕಮಲವಾಸನೆ, ಕಶ್ಯಪಾದಿ ಮೌನಿ ಹೃದಯ ಕಮಲವಾಸನೆ. ಆನಂದ ಗಣಪತಿಯೇ ನಿನಗೆ ವಂದನೆ, ಆನಂದ ಗಣಪತಿಯೇ ನಿನಗೆ ವಂದನೆ. ಶರಣು ಶರಣು ಹೇ ಗಣಪನೆ ಶರಣು ಬೆನಕನೆ, ಶರಣು ಪಾರ್ವತಿ ತನಯನೆ ನಿನಗೆ ವಂದನೆ. ಶರಣು ಶರಣು ಹೇ ಗಣಪನೆ ಶರಣು ಬೆನಕನೆ, ಶರಣು ಪಾರ್ವತಿ ತನಯನೆ ನಿನಗೆ ವಂದನೆ. ಶರಣು ಶರಣು ಹೇ ಗಣಪನೆ ಶರಣು ಬೆನಕನೆ. Thank you, children. We all feel blessed indeed. ಪ್ರಾರ್ಥನೆ ಕೈಗೊಂಡ ಪೂರ್ವಿ ಮತ್ತು ತಂಡದವರಿಗೆ ಧನ್ಯವಾದಗಳು. Now it's time to welcome our respected Swamiji, investor chief guest, and who are gathering here. So I request Ashwat sir to formally welcome the gathering.
ನಮ್ಮ ಇಂದಿನ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಸರ್ವ ಶ್ರೀಯುತರನ್ನ ಆತ್ಮೀಯವಾಗಿ ಸ್ವಾಗತಿಸಲು ಬರುತ್ತಿದ್ದಾರೆ BGS ಪ್ರಥಮ ದರ್ಜೆ ಕಾಲೇಜಿನ ಪ್ರಾಂಶುಪಾಲರಾದ ಶ್ರೀಯುತ ಅಶ್ವಥ್ ಸರ್ ಅವರು. ಜೈ ಶ್ರೀ ಗುರುದೇವ್. ಅಲ್ಲಿ ಹೊರಗಡೆ ಇರುವಂಥ ಎಲ್ಲ ಪೋಷಕರು ದಯವಿಟ್ಟು ಒಳಗಡೆ ಬರಬೇಕು. ಚೇರ್ಗಳು ಖಾಲಿ ಇದೆ, ದಯವಿಟ್ಟು ಒಳಗಡೆ ಬರಬೇಕು. ಪರಮ ಪೂಜ್ಯ ಜಗದ್ಗುರುಗಳು ಪದ್ಮಭೂಷಣ ಭೈರವೈಕ್ಯ ಶ್ರೀ ಶ್ರೀ ಡಾಕ್ಟರ್ ಬಾಲಗಂಗಾಧರನಾಥ ಮಹಾಸ್ವಾಮೀಜಿಯವರ ಪಾದಚರಣಗಳಿಗೆ ನಮಸ್ಕರಿಸುತ್ತಾ, ಪರಮಪೂಜ್ಯ ಶ್ರೀ ಶ್ರೀ ಡಾಕ್ಟರ್ ನಿರ್ಮಲಾನಂದನಾಥ ಮಹಾಸ್ವಾಮೀಜಿಯವರ ದಿವ್ಯ ಆಶೀರ್ವಾದಗಳೊಂದಿಗೆ ಪೂಜ್ಯ ಶ್ರೀ ಶ್ರೀ ಸೋಮೇಶ್ವರನಾಥ ಸ್ವಾಮೀಜಿಯವರ ಆಶೀರ್ವಾದದೊಂದಿಗೆ ಶ್ರೀ ಆದಿಚುಂಚನಗಿರಿ ಶಿಕ್ಷಣ ಸಂಸ್ಥೆಯ 20ನೇ ವಾರ್ಷಿಕೋತ್ಸವ ಸಮಾರಂಭವನ್ನು ಆಯೋಜನೆಯನ್ನು ಮಾಡಿದ್ವಿ. ಈ ಸುಂದರ ಸಮಾರಂಭದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರುವಂತಹ ಪೂಜ್ಯ ಶ್ರೀ ಶ್ರೀ ಸೋಮೇಶ್ವರನಾಥ ಸ್ವಾಮೀಜಿಯವರು, ಕಾರ್ಯದರ್ಶಿಗಳು, ಶ್ರೀ ಆದಿಚುಂಚನಗಿರಿ ಶಾಖಾ ಮಠ ಮೈಸೂರು, ಇವರಿಗೆ ಭಕ್ತಿಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ತುಂಬ ಹೃದಯದ ಸ್ವಾಗತವನ್ನು ಬಯಸ್ತೇನೆ.
Firstly, I pranam as to Lord Kalabhairava on remembering of Paramapuja Jagadguru Padma Bhushana Bhairavaikya Dr. Sri 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 Balagangadharnatha Mahaswamiji with the divine blessings of Paramapuja Jagadguru Yugayogi Dr. Sri 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 Nirmalanandanatha Mahaswamiji with the divine presence of Sri Sri Someshwarnatha Swamiji. Our lovable parents who extend their valuable suggestion and efficient and hardworking staff who are the pillars of this institution. And our dear lovely students, by the grace of our Lord Almighty, I take great pleasure in welcoming all of you once again on this special occasion. Mission of the school. Self-discipline, self-reliance and hard work are the mission of our school. The main aim of our management is to enlighten our students with best education, train them spoken English and to develop an integrated personality. Origin of our institution, I take this opportunity to convey my warmest greetings to our Pujya Swamiji, Sri Sri Someshwarnatha Swamiji, who started this educational institute in the year 2006. In the name of Sri Adi Chunchanagiri Balajagat Higher Primary School, Bannur. By the grace and blessings of our Lord Almighty, now the school successful run as HPS and high school PUC and degree with 1000 students, 50 teaching staff and non-teaching staff. Amenity of the institution, all educators know that the atmosphere within a school contributes as much as the success of the students as the curriculum. Our school has more bearing on whether and develops a learning to the students. Van facilities are provided to all the students to their respective places by maintaining hygienic environment with RO plant to provide a purified water to our students. And also we have CCTV cameras in our school campus to maintain the discipline. Playrooms to available with so many colorful playthings for our KG students to cherish and enjoy. Academic achievements. Academic is the soul of the school. We are proud to report that 2024-25 batch of 10th standard students brought laurels to the school. I am glad to inform that our student Sunil Kumar R got 619 to 625 and he became the Taluk topper and our school became a #1 school in Taluk level. This was possible because of our continuous efforts by the dedicated staff, hard work of the students and by taking other remedial measurements to improve them. The whole purpose of education is to turn mirror into windows. Co-curricular activities. Apart from academics, our students are very much talented in extra activities like painting, sports, essay writing and speech and etc. So they participate in many competitions and bring many awards and medals. Sports and games. Our schools has always been taking an initiative to get the best talent in the sports arena. Many students have achieved in district level competition in athletics. Our student Ravi Kumar, 6th standard, is participated in state level Kusti competition and got 4th place. And he also our students participated in state level Chunchadri sports held at Asan in the month of December first week. In these sports, our school's boys won the match and got first place in Kabaddi in under 14 level and they create the history. Congratulations dear boys. And same sports athletics 600 meter running, our student got 2nd place. Congrats Sandeep. Our primary girls 3 members compete in the girls Kabaddi and got a 2nd place. Congratulations dear girls. They are our proud. Vision of our institution, our vision of BGS is the empower student to acquire high discipline, knowledge, valuable virtues and personality skill that will support them lifelong. All the good works of the school have been possible with the cooperation of our highly efficient and dedicated faculties. Our thanks to the management to our school for the able guidance and encouragement. I would like to conclude by extending our sincere thanks to all the parents and each one of you who have lent a supportive hand down through the years. Let this evening be a pleasurable one. Thank you one and all. Thank you, sir, for the report. We are surely feel very dignified now. ವಾರ್ಷಿಕ ವರದಿಯನ್ನು ಮಂಡಿಸಿದಂತಹ ಶ್ರೀಯುತರಿಗೆ ಧನ್ಯವಾದಗಳು. I kindly request Chaluraju, sir, to address the gathering. ನಮ್ಮ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವ ಚೆಲುವರಾಜ್ ಸರ್ ಅವರು ಹಿತನುಡಿಗಳನ್ನು ಆಡಬೇಕೆಂದು ಕೇಳ್ಕೊತೀವಿ.
ಆದಿ ಚುಂಚನಗಿರಿ ಶಿಕ್ಷಣ ಸಂಸ್ಥೆಯ 20ನೇ ವಾರ್ಷಿಕೋತ್ಸವದ ಈ ಒಂದು ಸಮಾರಂಭದಲ್ಲಿ ಬಾಲಗಂಗಾಧರನಾಥ ಸ್ವಾಮೀಜಿಗಳು ಹಾಗೂ ನಿರ್ಮಲಾನಂದ ಸ್ವಾಮೀಜಿಯವರ ಪಾದಗಳಿಗೆ ನಮಸ್ತಾ ಈ ಒಂದು ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂತಹ ಸೋಮೇಶ್ವರನಾಥ ಸ್ವಾಮೀಜಿಗಳಿಗೆ ಪಾದಗಳಿಗೆ ನಮಿಸ್ತಾ ಒಂದು ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂತಹ ನಮ್ಮ ಬನ್ನೂರು ಕ್ಷೇತ್ರದ ಮಾಜಿ ಶಾಸಕರಾದಂತಹ ಸುನೀತಕ್ಕ ಅವರೇ ಹಾಗೂ ಈ ಭಾಗದ ಮುಖಂಡರಾಗಿರ್ತಕ್ಕಂತಹ ನಮ್ಮ ಬನ್ನೂರು ಮಿಲ್ಟ್ರಿ ಹೋಟ್ಲ ಮಾಲೀಕರು ರಾಮಸ್ವಾಮಣ್ಣನವರು ಕೂಡ ಈ ಒಂದು ವೇದಿಕೆಯಲ್ಲಿದ್ದಾರೆ. ಮತ್ತು ಮಹೇಂದ್ರ ಸಿಂಗ್ ಕಾಳಪ್ಪನವರು, ಬೋರೇಗೌಡರಿದ್ದಾರೆ, ಮತ್ತು ನಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದಂತಹ ಶಿವಮೂರ್ತಿಯವರು ಕೂಡ ಈ ಒಂದು ವೇದಿಕೆಯಲ್ಲಿದ್ದಾರೆ. ಮತ್ತು ಬನ್ನೂರಿನ ವೈದ್ಯಾಧಿಕಾರಿಗಳಾದಂತಹ ಸುಮತಿಯವರೇ ಹಾಗೂ ಈ ಶಾಲೆಯ ಮುಖ್ಯ ಶಿಕ್ಷಕರು ಹಾಗೂ ಎಲ್ಲ ಶಿಕ್ಷಕ ವೃಂದದವರೇ ಹಾಗೂ ಈ ಶಾಲೆಯ ಎಲ್ಲ ವಿದ್ಯಾರ್ಥಿಗಳು ಮತ್ತು ಎಲ್ಲ ಪೋಷಕರುಗಳೇ, ಇವತ್ತು ಭಾಳ ಒಂದು ಅದ್ಭುತವಾದಂತಹ ಈ ಒಂದು ಸಂಜೆಯ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಇವತ್ತು ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮನ್ನು ಭಾಗವಹಿಸಲಿಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಈ ಶಾಲೆಯ ಆಡಳಿತ ಮಂಡಳಿಗೆ ಮತ್ತು ನಮ್ಮ ಸೋಮನಾಥ ಸ್ವಾಮೀಜಿಯವರಿಗೆ ಕೃತಜ್ಞತೆಗಳನ್ನ ಹೇಳ್ತಾ, ಇವತ್ತು ಶಿಕ್ಷಣ ಅಂತಕ್ಕಂಥದ್ದು ಒಂದು ಬಲಿಷ್ಠವಾದ ಸಮಾಜವನ್ನು ಕಟ್ಟಲಿಕ್ಕೆ ಶಿಕ್ಷಣ ಒಂದು ಅಡಿಪಾಯ. ಇವತ್ತು ಶಾಲಾ ಮಕ್ಕಳು ಕೂಡ ಶಾಲೆಗೆ ಬರ್ತಕ್ಕಂಥ ಮಕ್ಕಳು ಕೇವಲ ಇದೊಂದು ಪಠ್ಯದಲ್ಲಿರ್ತಕ್ಕಂಥ ಪಠ್ಯಗಳನ್ನ ಕಲಿಕೋಸ್ಕರ ಅಲ್ಲದೆ ಅವರ ಮೌಲ್ಯಗಳು ಮತ್ತು ಅವರ ಒಂದು ದೃಢ ಸಂಕಲ್ಪದೊಂದಿಗೆ ಎಂಥದ್ದೇ ಸಾಧನೆಗಳಿದ್ರೂ ಕೂಡ ಭಾಳ ಅದ್ಭುತವಾಗಿ ಯಶಸ್ವಿಯನ್ನು ಸಾಧನೆ ಮಾಡಬೇಕು ಮತ್ತು ಅದರ ಜೊತೆಗೆ ತಾವು ಓದಿರ್ತಕ್ಕಂತಹ ಶಾಲೆಗೆ ಕೀರ್ತಿಯನ್ನು ತರಬೇಕಾದ್ರೆ ತಂದೆ ತಾಯಿಯಂದಿರು ಕೊಡ್ತಕ್ಕಂಥ ಮಾರ್ಗದರ್ಶನವನ್ನು, ಆಶೀರ್ವಾದಗಳನ್ನ ಗೌರವಿಸಿ ಮತ್ತು ಶಿಕ್ಷಕರು ನೀಡ್ತಕ್ಕಂಥ ಮಾರ್ಗದರ್ಶನಗಳನ್ನ ಕೂಡ ತಾವೆಲ್ಲರೂ ಗೌರವಿಸಿದ್ರೆ ನಿಮ್ಮ ಕೀರ್ತಿ ಮತ್ತು ಶಾಲೆ ಮತ್ತು ಗ್ರಾಮದ ಕೀರ್ತಿ ಹೆಚ್ಚುವುದ್ರ ಜೊತೆಗೂ ಕೂಡ ನಿಮ್ಮ ಭವಿಷ್ಯ ಮುಂದಿನ ದಿನಗಳಲ್ಲಿ ಭಾಳ ಉಜ್ವಲವಾಗಿರುತ್ತೆ. ಜೊತೆಗೆ ಇವತ್ತು ಇಲ್ಲಿ ನೆರೆದಿರ್ತಕ್ಕಂಥ ಪೋಷಕರು ಕೂಡ ತಮ್ಮ ಮಕ್ಕಳ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನ ನೋಡಲಿಕ್ಕೆ ಎಲ್ಲರೂ ಆಗಮಿಸಿದ್ದೀರಿ. ಇದೊಂದು ಪ್ರತಿ ವರ್ಷ ತಮ್ಮ ರಿಪೋರ್ಟ್ಗಳನ್ನ ಈಗ ಓದಿದ್ದಾರೆ. ಎಲ್ಲರೂ ಕೂಡ ಇವತ್ತು ಅವರವರ ಪ್ರತಿಭೆಗಳು ಈ ಒಂದು ವೇದಿಕೆಯ ಮುಖಾಂತರ ಅನಾವರಣಗೊಳ್ಳುವುದರ ಜೊತೆಗೆ ಅವರ ಒಂದು ಆತ್ಮವಿಶ್ವಾಸ ಇನ್ನೂ ಎತ್ತಲಿ ಅಂತ ಈ ಸಂದರ್ಭದಲ್ಲಿ ವಿದ್ಯಾರ್ಥಿಗಳಿಗೆ ಹಾರೈಸ್ತಾ, ಮುಂದಿನ ದಿನಗಳವರ ಭವಿಷ್ಯ ಉಜ್ವಲವಾಗಲಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಈ ಒಂದು ಕಾರ್ಯಕ್ರಮಕ್ಕೆ ಕರೆದು ಒಂದೆರಡು ಮಾತಾಡಲಿಕ್ಕೆ ಅವಕಾಶ ಕೊಟ್ಟಂತಹ ಈ ಶಾಲಾ ಆಡಳಿತ ಮಂಡಳಿಗೆ ಕೃತಜ್ಞತೆಗಳನ್ನ ಹೇಳ್ತಾ, ಈ ಒಂದು ಸರಳ ಸಂಜೆಯ ಕಾರ್ಯಕ್ರಮಕ್ಕೆ ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ನನ್ನ ತಂದೆ ತಾಯಿಯಂದಿರಿಗೆ ನಮಸ್ತಾ ನನ್ನ ಎರಡು ಮಾತನ್ನು ಮುಗಿಸ್ತಾ ಇದ್ದೇನೆ. ಮತ್ತು ನಾನು ಬೇರೆ ಕಡೆ ಕಾರ್ಯಕ್ರಮ ಇರುವುದರಿಂದ ಸ್ವಾಮೀಜಿಗಳ ಅಪ್ಪಣೆಯ ಮೇರೆಗೆ ಒಂದು ಕಾರ್ಯಕ್ರಮದಿಂದ ಓಡಬೇಕಾಗಿದೆ. ಹಾಗಾಗಿ ಅನ್ಯತಾ ಭಾವಿಸ್ತಾನೆ ನಮ್ಮ ಸ್ವಾಮೀಜಿಗಳ ಅಪ್ಪಣೆ ಮೇರೆಗೆ ನಾನು ಇಲ್ಲಿಂದ ಓಡ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಘಟನಾ ಭಾಷಣವನ್ನು ನೆರವೇರಿಸಿಕೊಟ್ಟಂತಹ ಶ್ರೀಯುತರಿಗೆ ಧನ್ಯವಾದಗಳು. Thank you, sir, for your earnest addressing. As the saying goes, the sound might live in a sound body. Adequate care is taken for the around development of sportsmanship qualities in order to promote self-confidence among the students. Now, it's a time to we acknowledge the talent of our brimming buddies, Excellency Prize Distribution Ceremony. ಸದೃಢ ಶರೀರದಲ್ಲಿ ಸದೃಢ ಮನಸ್ಸಿರುತ್ತದೆ ಎಂಬ ನುಡಿಯಂತೆ ಈ ಶೈಕ್ಷಣಿಕ ಸಾಲಿನಲ್ಲಿ ಪಠ್ಯೇತರ ಚಟುವಟಿಕೆ ಆಟೋಟ ಪೈಪೋಟಿಗಳಲ್ಲಿ ತಮ್ಮ ಪ್ರತಿಭೆಯನ್ನು ಸಾಬೀತುಪಡಿಸಿ ವಿಜೇತರಾದ ವಿದ್ಯಾರ್ಥಿಗಳಿಗೆ ಬಹುಮಾನ ವಿತರಣೆ ಈ ವಿಭಾಗವನ್ನು ನಿರ್ವಹಿಸಿಕೊಡಬೇಕೆಂದು ಶ್ರೀಮತಿ ಉಷಾ ಮೇಡಮ್ ರವರನ್ನ ಕೇಳ್ಕೊತೀನಿ. I kindly request Usha ma'am to announce the prize list. Good evening to all. It's time now distribute the excellency prizes for excellent student. So now I would like request to Paramapujya Swamiji Shri Someshwaranatha Swamiji distribute the prizes for excellent students. From PKG Kanishkayan.
ಪರಮಪೂಜ್ಯ ಜಗದ್ಗುರುಗಳಾದಂಥ ಪದ್ಮಭೂಷಣ ಭೈರವೈಕ್ಯ ಶ್ರೀ ಶ್ರೀ ಡಾಕ್ಟರ್ ಬಾಲ ಗಂಗಾಧರನಾಥ ಮಹಾಸ್ವಾಮೀಜಿಯವರನ್ನು ಸ್ಮರಿಸುತ್ತಾ ಪರಮಪೂಜ್ಯ ಶ್ರೀ 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 ಡಾಕ್ಟರ್ ನಿರ್ಮಲಾನಂದನಾಥ ಮಹಾಸ್ವಾಮೀಜಿಯವರ ಪಾದಗಳಲ್ಲಿ ನಮಸ್ಕರಿಸುತ್ತಾ ಈ ಕಾರ್ಯಕ್ರಮದಲ್ಲಿ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂಥ ಪೂಜ್ಯ ಶ್ರೀ ಶ್ರೀ ಸೋಮೇಶ್ವರನಾಥ ಸ್ವಾಮೀಜಿಯವರ ಪಾದಗಳಲ್ಲಿ ನಮಸ್ಕರಿಸುತ್ತಾ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಮಾಜಿ ಶಾಸಕರು ಆದಂಥ ಸುನೀತಾ ವೀರಪ್ಪ ಗೌಡರವೇ, ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿರ್ತಕ್ಕಂಥ ಮೈಮುಲ್ಲಾ ನಿರ್ದೇಶಕರು ಆದಂಥ ಚೆಲುವರಾಜು ಸರ್ ಅವರೇ, ಸಮಾಜ ಸೇವಕರಾದಂಥ ರಾಮಸ್ವಾಮಿರವರೇ, ಮತ್ತೋರ್ವ ಸಮಾಜ ಸೇವಕರಾದಂಥ ಮಹೇಂದ್ರ ಸಿಂಗ್ ಕಾಳಪ್ಪನವರೇ, ವೈದ್ಯಾಧಿಕಾರಿಗಳಾದಂಥ ಸುಮತಿ ಮೇಡಮ್ರವರೇ,
CRP ಬೋರೇಗೌಡ್ರೆ ಮತ್ತು ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಗಣ್ಯರೇ, ಪ್ರಾಂಶುಪಾಲರೇ, ಮುಖ್ಯ ಶಿಕ್ಷಕರೇ, ಎಲ್ಲ ಆಡಳಿತ ಮಂಡಳಿ ಎಲ್ಲ ಸದಸ್ಯರುಗಳೇ, ವಿವಿಧ ಶಾಲಾ ಕಾಲೇಜುಗಳಿಂದ ಬಂದಿರತಕ್ಕಂಥ ಮುಖ್ಯಸ್ಥರೇ, ಶಿಕ್ಷಕ ವರ್ಗದವರೇ, ಮತ್ತೆಲ್ಲ ಪೋಷಕರೇ, ಪ್ರೀತಿಯ ವಿದ್ಯಾರ್ಥಿಗಳೇ, ಪತ್ರಿಕಾ ಮಾಧ್ಯಮದ ಸ್ನೇಹಿತರೆ, ಆದಿಚುಂಚನಗಿರಿ ಶಿಕ್ಷಣ ಟ್ರಸ್ಟ್ ವತಿಯಿಂದ 20ನೇ ವರ್ಷದ ಶಾಲಾ ವಾರ್ಷಿಕೋತ್ಸವ ಸಮಾರಂಭವನ್ನು ಹಮ್ಮಿಕೊಂಡಿದ್ದು, ಇದೀಗ ತಾನೇ ವೇದಿಕೆ ಕಾರ್ಯಕ್ರಮ ಅತ್ಯಂತ ವಿಜೃಂಭಣೆಯನ್ನು ನಡೀತಾ ಇದೆ. ಈಗಾಗಲೇ ನೀವೆಲ್ಲ ಶಾಲಾ ವಾರ್ಷಿಕ ವರದಿಯನ್ನು ಕೇಳಿದ್ದೇವೆ ಮತ್ತು ವಿಶೇಷ ಸಾಧನೆ ಮಾಡಿದಂಥ ಮಕ್ಕಳಿಗೆ ಪೂಜ್ಯ ಸ್ವಾಮೀಜಿಯವರು ಈಗಾಗಲೇ ಬಹುಮಾನವನ್ನು ನೀಡಿ ಗೌರವವನ್ನು ಸಮರ್ಪಣೆ ಮಾಡಿದ್ದಾರೆ. ಇದು ಒಂದು ಅದ್ಭುತವಾದಂಥ ಕಾರ್ಯಕ್ರಮ. ಶಾಲಾ ವಾರ್ಷಿಕೋತ್ಸವ ಮಾಡೋ ಉದ್ದೇಶನೇ ಅದು. ಇಡೀ ವರ್ಷದಲ್ಲಿ ಶಾಲೆಯ ಶೈಕ್ಷಣಿಕ ಚಟುವಟಿಕೆಗಳು ಏನೆಲ್ಲ ಮಾಡಿದ್ದಾರೆ ಮತ್ತು ಈ ವರ್ಷದಲ್ಲಿ ಏನೆಲ್ಲ ವಿಶೇಷ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದಾರೆ ಮತ್ತು ಮಕ್ಕಳು ವಿಶೇಷವಾಗಿ ಏನೆಲ್ಲ ಸಾಧನೆಗಳನ್ನು ಮಾಡಿದರೆ ಅವರನ್ನು ಪ್ರೋತ್ಸಾಹ ಮಾಡ್ತಕ್ಕಂಥದ್ದು, ಬೆಂತಟ್ಟತಕ್ಕಂಥದ್ದು, ಬಹುಮಾನ ನೀಡ್ತಕ್ಕಂಥದ್ದು, ಉತ್ತೇಜನ ನೀಡ್ತಕ್ಕಂಥ ಉದ್ದೇಶದಿಂದ ಶಾಲಾ ವಾರ್ಷಿಕೋತ್ಸವ ಸಮಾರಂಭವನ್ನು ಹಮ್ಮಿಕೊಳ್ತಕ್ಕಂಥದ್ದು. ಆ ನಿಟ್ಟಿನಲ್ಲೂ ಕೂಡ ಈ ಭಾಗದ ಎಲ್ಲ ಪೋಷಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಒಂದು ಮಕ್ಕಳ ಒಂದು ಕಾರ್ಯಕ್ರಮಗಳಿಗೆ ಮತ್ತು ವಿಶೇಷ ಸಾಧನೆ ಮಾಡಿದ ಮಕ್ಕಳಿಗೆ ಪ್ರೋತ್ಸಾಹವನ್ನು ನೀಡ್ತಾ ಇರ್ತಕ್ಕಂಥದ್ದು ಭಾಳ ಸಂತೋಷದ ವಿಚಾರ. ನಿಮಗೆಲ್ಲ ಗೊತ್ತಿದೆ, ಶಿಕ್ಷಣವೇ ಶಕ್ತಿ ಅಂತೇಳಿ. ಶಿಕ್ಷಣದಿಂದ ಏನೆಲ್ಲ ಸಾಧನೆಯನ್ನು ಮಾಡ್ಬೋದು ಅಂತಕ್ಕಂಥದ್ದು ನಮಗೆಲ್ಲ ಮನವರಿಕೆ ಆಗಿದೆ. ಆದರೆ ಶಿಕ್ಷಣ ಪಡೆದಂಥ ವ್ಯಕ್ತಿ ಸಮಾಜಕ್ಕೆ ಏನು ಕೊಡುಗೆಯನ್ನು ನೀಡ್ತಾನೆ ಅಂತಕ್ಕಂಥದ್ದು ಭಾಳ ಮುಖ್ಯ ಆಗ್ತದೆ. ಮೌಲ್ಯಗಳು ಕೂಡ ಭಾಳ ಮುಖ್ಯ ಆಗ್ತದೆ. ಇತ್ತೀಚಿನ ದಿನಗಳಲ್ಲಿ ಮೌಲ್ಯಗಳ ಕುಸಿತ ಆಗ್ತಾಯಿದೆ. ಗುರು ಹಿರಿಯರಿಗೆ ಗೌರವ ಇಲ್ಲ, ಗುರುಗಳ ಮಾತನ್ನು ಕೇಳೋದಿಲ್ಲ, ಈ ಥರದ್ದೆಲ್ಲ ಒಂದು ಮೌಲ್ಯಗಳನ್ನು ನೋಡ್ತಾ ಇದ್ದೀವಿ. ಆ ನಿಟ್ಟಿನಲ್ಲಿ ಉತ್ತಮ ಶಿಕ್ಷಣದ ಜೊತೆಗೆ ಒಳ್ಳೆಯ ಮೌಲ್ಯಗಳ ಜೊತೆಗಿನ ಶಿಕ್ಷಣ ಭಾಳ ಮುಖ್ಯ ಆಗ್ತದೆ. ಆ ನಿಟ್ಟಿನಲ್ಲಿ ಈ ಒಂದು ಶಿಕ್ಷಣ ಸಂಸ್ಥೆ ನೂರಾರು ವಿದ್ಯಾಕೇಂದ್ರಗಳನ್ನು ಪ್ರಾರಂಭ ಮಾಡಿ ಲಕ್ಷಾಂತರ ಮಕ್ಕಳಿಗೆ ಒಂದು ವಿದ್ಯಾಭ್ಯಾಸವನ್ನು ನೀಡ್ತಾ ಉತ್ತಮ ಸಂಸ್ಕಾರ ಮೌಲ್ಯವನ್ನು ನೀಡ್ತಾ ಇರ್ತಕ್ಕಂಥದ್ದು ಭಾಳ ಸಂತೋಷದ ವಿಚಾರ. ಒಂದು ಚಿಕ್ಕ ಕಥೆಯನ್ನು ಹೇಳಿ ನಾನು ಭಾಷಣವನ್ನು ಮುಗಿಸ್ತೇನೆ. ಯಾಕಂದರೆ ಇದು ಭಾಷಣ ಮಾಡ್ತಕ್ಕಂಥ ಸಮಯ ಇಲ್ಲ, ಅದು ನನಗೂ ಅರಿವಿದೆ. ಆ ನಿಟ್ಟಿನಲ್ಲಿ ಒಂದು ಬುದ್ಧನ ಕಥೆಯನ್ನು ಹೇಳಿ ನಾನು ಈ ಭಾಷಣವನ್ನು ವಿರಾಮ ಹೇಳ್ತೇನೆ. ಒಂದು ಬುದ್ಧನ ಕಥೆ. ವೈಶಾಲಿಯಲ್ಲಿ ಗೌತಮ ಬುದ್ಧ ವಾಸವಾಗಿದ್ದ. ಅಲ್ಲಿಗೆ ಮೌಲಿಂದ ಪುತ್ತ ಅಂತೇಳಿ ಒಬ್ಬ ತುಂಬ ಚೆನ್ನಾಗಿ ಓದ್ಕೊಂಡಿರ್ತಕ್ಕಂಥ ವ್ಯಕ್ತಿ, ವೇದ ಪುರಾಣಗಳು, ಉಪನಿಷತ್ತುಗಳು, ಕಥೆಗಳು ಎಲ್ಲ ತುಂಬ ಚೆನ್ನಾಗಿ ಓದ್ಕೊಂಡು ಅರ್ಥವತ್ತವಾಗಿ ಚೆನ್ನಾಗಿ ಯಾವುದೇ ರೀತಿಯಲ್ಲಿ ಕೇಳಿದರೂ ಯಾರೇ ಪ್ರಶ್ನೆ ಮಾಡಿದ್ರು ಅದನ್ನ ಉತ್ತರವನ್ನು ಕೊಡುವ ಒಂದು ಸಾಮರ್ಥ್ಯನ ಪಡ್ಕೊಂಡಿದ್ದ. ಆ ವ್ಯಕ್ತಿ ಆ ಕಾಲದಲ್ಲಿ ಮೌಲಿಂದ ಪುತ್ತ ಹಲವಾರು ಜ್ಞಾನಿಗಳ ಜೊತೆ ಚರ್ಚೆಯನ್ನು ಮಾಡ್ತಾಯಿದ್ದ. ಚರ್ಚೆಯನ್ನು ಮಾಡಿ ಜಯಪತ್ರವನ್ನು ಕೂಡ ಪಡ್ಕೊಂಡಿದ್ದ. ಆ ಕಾಲದಲ್ಲಿ ಚರ್ಚೆಯನ್ನು ಮಾಡಿ ಸೋಲನ್ನು ಒಪ್ಪಿದಾಗ ಆ ಚರ್ಚೆಯಲ್ಲಿ ಭಾಗವಹಿಸಿದಂಥ ಸೋಲನ್ನು ಅನುಭವಿಸಿದಂಥ ವ್ಯಕ್ತಿ ಜಯಪತ್ರವನ್ನು ಎದುರುದಾರಿಗೆ ನೀಡ್ತಾಯಿದ್ರು. ಆ ನಿಟ್ಟಿನಲ್ಲಿ ಮೌಲಿಂದ ಪುತ್ರ ಹಲವಾರು ಜನರಿಂದ ಆ ಒಂದು ಜಯಪತ್ರವನ್ನು ಪಡ್ಕೊಂಡಿದ್ದ. ನಂತರದಲ್ಲಿ ಮುಂದೆ ಯಾರ ಹತ್ರ ನಾನು ಚರ್ಚೆ ಮಾಡಲಿ, ಯಾರನ್ನು ಸೋಲಿಸಲಿ ಅಂತಕ್ಕಂಥ ಒಂದು ಗುಂಗಿನಲ್ಲಿರುವಾಗ ಕೆಲವಾರು ಹೇಳ್ತಾರೆ, ವೈಶಾಲಿಗೆ ಹೋಗು, ಅಲ್ಲಿ ಗೌತಮ ಬುದ್ಧ ಇದ್ದಾರೆ, ಅವರನ್ನು ನೀನು ಚರ್ಚೆ ಮಾಡಬೇಕು, ವಾದ ಮಾಡಿ ಅವರನ್ನು ಗೆದ್ದರೆ ಅವರಿಂದ ಜಯಪತ್ರ ಪಡ್ಕೊಂಡ್ರೆ ನಿನಗೆ ಸಾರ್ಥಕ ಆಗ್ತದೆ ಅಂತೇಳಿ ಕೆಲವರು ಹೇಳ್ತಾರೆ. ಆ ನಿಟ್ಟಿನಲ್ಲಿ ಅವನು ಗೌತಮ ಬುದ್ಧನ ಹತ್ರ ನಾನು ಚರ್ಚೆ ಮಾಡಬೇಕು, ಅವ್ರ ಹತ್ರ ನಾನು ಜಯಪತ್ರವನ್ನು ಪಡ್ಕೋಬೇಕು ಅಂಥೇಳಿ ವೈಶಾಲಿಗೆ ಬರ್ತಾರೆ ಮೌಲಿಂದ ಪುತ್ತ. ವೈಶಾಲಿಗೆ ಬಂದು ಅವ್ರ ಹತ್ರ ಗೌತಮ ಬುದ್ಧ ಅವ್ರನ್ನ ಭೇಟಿ ಮಾಡ್ತಾರೆ. ಆವಾಗ ಗೌತಮ ಬುದ್ಧ ಮೌಲಿಂದ ಪುತ್ತನ ಬಂದು ಕೇಳ್ತಾರೆ, ಏನಕ್ಕೆ ಬಂದ್ರಿ ಅಂತೇಳಿ. ಅದು ನನ್ನ ಹೆಸರು ಗೊತ್ತಿದೆಯಾ ಅಂಥೇಳಿ ಭಾಳ ದಿಮಾಕ್ನಿಂದಲೇ ಮೌಲಿಂದ ಪುತ್ತ ಕೇಳ್ತಾರೆ. ಅವರು ಗೊತ್ತಿದೆ ಅಂತೇಳಿ. ಯಾರಿಗೆ ಗೊತ್ತಿಲ್ಲ ನನ್ನ ಹೆಸರು ಮೌಲಿಂದ ಪುತ್ರ, ಎಲ್ಲರಿಗೂ ಗೊತ್ತಿದೆ ಅಂತೇಳಿ ಭಾಳ ದಿಮಾಕ್ನಿಂದ ಗೌತಮ ಬುದ್ಧನನ್ನು ನೋಡ್ತಾ ಅವರು ಮೌಲಿಂದ ಪುತ್ತ ಹೇಳ್ತಾರೆ. ಆನಂತರ ಏನು ಬಂದದ್ದು ಅಂತ ಹೇಳಿದಾಗ, ನಾನು ನಿಮ್ಮ ಹತ್ರ ಆಶೀರ್ವಾದ ಪಡೆದುಕೊಳ್ಳಲಿಕ್ಕೆ ಬಂದಿಲ್ಲ, ನಾನು ನಿಮ್ಮ ಹತ್ರ ವಾದ ಮಾಡಲಿಕ್ಕೆ ಬಂದಿದ್ದೇನೆ ಅಂಥೇಳಿ. ಈಗಲೇ ಮಾಡ್ತಿರೋ ಅಥವಾ ಇನ್ನೊಂದೆರಡು ದಿನ ಕಾಲಾವಕಾಶ ಬೇಕೋ ಅಂಥೇಳಿ ಗೌತಮ ಬುದ್ಧನಿಗೆ ಮೌಲಿಂದ ಪುತ್ತ ಪ್ರಶ್ನೆಯನ್ನು ಹಾಕ್ತಾರೆ. ಅದಕ್ಕೆ ನಸುನಗ್ತಾ ಅವರು ಗೌತಮ ಬುದ್ಧ ಒಂದೆರಡು ದಿನ
ಟೈಮ್ ಆಗಲಿ ಆಮೇಲೆ ಚರ್ಚೆಗೆ ಕರಿತೀನಿ, ವಾದಕ್ಕೆ ಕರಿತೀನಿ ಅಂತೇಳಿ ಸ್ವಲ್ಪ ನಗ್ತಾರೆ ಅವರು, ನಸು ನಗ್ತಾರೆ. ಅದನ್ನು ನೋಡಿ ಇವನಿಗೊಂಥರ ಮುಜುಗರ ಆಗ್ತದೆ ಮೌಲಿಂದ ಪುತ್ತನಿಗೆ. ಯಾಕೆ ನಗ್ತಾ ಇದ್ದಾರೆ, ಏನು ವಿಷಯ, ಏನು ಆ ಥರದ್ದು ವ್ಯತ್ಯಾಸ ಆಗಿದೆ, ನನಗೆ ವಿಷಯ ಗೊತ್ತಾಗಲೇಬೇಕು ಅಂತೇಳಿ ಹೇಳ್ತಾರೆ. ಅದಕ್ಕೆ ಗೌತಮ ಬುದ್ಧ ಇನ್ನೇನೋ ಏನಿಲ್ಲ, ಸುಮ್ಮನೆ ಹಾಗೆ ಏನೋ ನೆನಪು ಬಂತು ಹಾಗಾಗಿ ನಗ್ದೆ ಅಂತ ಹೇಳ್ತಾರೆ. ಅದಕ್ಕೆ ಇಲ್ಲ ಇಲ್ಲ ನೀವು ಹೇಳಲೇಬೇಕು, ಯಾಕೆ ನಕ್ಕಿದ್ರಿ ನಾನು ನೋಡ್ಕೊಂಡು ಅಂತೇಳಿ ಮೌಲಿಂದ ಪುತ್ತ ಬುದ್ಧರಿಗೆ ಒತ್ತಾಯ ಮಾಡ್ತಾರೆ. ಆವಾಗ ಗೌತಮ ಬುದ್ಧ ಹೇಳ್ತಾರೆ, ನಾನು ಚಾತುರ್ಮಾಸ ಪೂಜೆಗೆ ಒಂದು ಹಳ್ಳಿಗೆ ಹೋದಾಗ ಅಲ್ಲಿ 4 ತಿಂಗಳ ಒಂದು ಪೂಜೆ ನಡೀತಾ ಇರ್ತದೆ. ಅಲ್ಲಿ ಪ್ರತಿನಿತ್ಯ ಅಲ್ಲಿ ಓಡಾಡುವಾಗ ಊರಿನ ಕೊನೆಯಲ್ಲಿ ಒಂದು ಮನೆ ಇರ್ತದೆ. ಮನೆ ಜಗಲಿ ಮೇಲೆ ಒಬ್ಬ ವ್ಯಕ್ತಿ ಕೂತ್ಕೊಂಡು ಪ್ರತಿದಿನ ಬೆಳಗ್ಗೆಯಿಂದ ಸಂಜೆವರೆಗೆ ಅಲ್ಲೇ ಕೂತಿರ್ತಾನೆ. ಬೆಳಗ್ಗೆ ಎಷ್ಟು ದನಗಳು, ಹಸುಗಳು, ಕರುಗಳು, ಕುದುರೆಗಳು ಹೋಗ್ತವೆ ಅದನ್ನೆಲ್ಲ ಲೆಕ್ಕ ಬರೆದು ಇಟ್ಕೊತಾನೆ. ಪುನಃ ಸಂಜೆ ವಾಪಸ್ ಬರೋವಾಗ ಆ ಲೆಕ್ಕ ಮತ್ತೆ ಲೆಕ್ಕ ಎಲ್ಲ ಬರೆದು ಇಟ್ಕೋತಾನೆ. ಅದನ್ನು ಪ್ರತಿದಿನ ನೋಡಿದಂಥ ಗೌತಮ ಬುದ್ಧ ಅವರನ್ನು ಒಂದಿನ ಪ್ರಶ್ನೆ ಮಾಡ್ತಾರೆ, ಯಾಕೆ ಈ ರೀತಿ ಎಲ್ಲ ಲೆಕ್ಕ ಬರೆದೆಲ್ಲ ಇಟ್ಕೋತಿರಲ್ಲ, ಏನು ಸಮಾಚಾರ, ಈ ಎಲ್ಲ ದನ ಕರು ಕುದುರೆ ಎಲ್ಲ ನಿಮ್ಮವೇ ಅಂತ ಕೇಳ್ತಾರೆ. ಇಲ್ಲ ಇಲ್ಲ ನಾನು ಅಷ್ಟು ಶ್ರೀಮಂತನಲ್ಲ, ನಾನು ಬಡವನಲ್ಲ, ಏನೂ ಇಲ್ಲ ಅಂತ ಕೇಳ್ತಾರೆ. ಇದರಲ್ಲಿರ್ತಕ್ಕಂಥ ಒಂದು ಹಸುವಾದರೂ ನಿಮ್ಮದು ಇದೆಯಾ ಅಂತ ಕೇಳ್ತಾರೆ. ಇಲ್ಲ ಇಲ್ಲ ಖಂಡಿತ ಒಂದು ಹಸುನೂ ಕೂಡ ನಂದಲ್ಲ ಅಂತೇಳಿ. ಮತ್ತು ಯಾಕೆ ಎಲ್ಲ ಲೆಕ್ಕ ಎಲ್ಲ ಬರೆದಿಟ್ಕೋತೀರಿ, ಬೆಳಗ್ಗೆ ಹೊತ್ತು ಬರೀತೀರಿ, ಸಂಜೆ ಹೊತ್ತು ವಾಪಸ್ ಬರೋದು, ಇದೊಂದು ಗೀಳು ನನಗೆ, ಇದೊಂದು ಚಟ ಅಂತೇಳಿ ಹೇಳ್ತಾರೆ. ಆ ನೆನಪು ಬಂತು, ಹಾಗಾಗಿ ನಾನು ನಕ್ಕದೆ ಅಂತೇಳಿ ಗೌತಮ ಬುದ್ಧ ಮೌಲಿಂದ ಪುತ್ತನಿಗೆ ಹೇಳ್ತಾರೆ. ಹಾಗಾಗಿ ಆಮೇಲೆ ನೀನು ಇಲ್ಲೇ ಆಶ್ರಮದಲ್ಲಿರೋ, ನಾನು ಹುಣ್ಣಿಮೆ ದಿನ ನಿನ್ನನ್ನು ಚರ್ಚೆ ಮಾಡಲಿಕ್ಕೆ, ವಾದ ಮಾಡಲಿಕ್ಕೆ ಕರಿತೀನಿ ಅಂತೇಳಿ ಗೌತಮ ಬುದ್ಧ ಮೌಲಿಂದ ಪುತ್ತನಿಗೆ ಹೇಳ್ತಾರೆ. ಆಮೇಲೆ ಹುಣ್ಣಿಮೆ ಬರುತ್ತೆ. ಹುಣ್ಣಿಮೆ ಬಂದಾಗ ಇವರು ಅಲ್ಲೇ ಇರ್ತಾರೆ ಮೌಲಿಂದ ಪುತ್ರ. ಪ್ರತಿದಿನ ಗೌತಮ ಬುದ್ಧನ ಹತ್ರ 100 ಜನ ಸಂಖ್ಯೆಯಲ್ಲಿ ಭಕ್ತಾದಿಗಳು ಬರ್ತಾರೆ. ಕೆಲವರು ಬಂದು ನಮಸ್ಕಾರ ಮಾಡಿ ಆಶೀರ್ವಾದ ಪಡ್ಕೊಂಡು ಹೋಗ್ತಾರೆ. ಇನ್ನು ಕೆಲವರು ತಮ್ಮ ಸಮಸ್ಯೆಗಳನ್ನು ಅವ್ರಿಗೆ ಹೇಳಿ ಅದಕ್ಕೆ ಪರಿಹಾರವನ್ನು ಕೂಡ ಪಡ್ಕೊಂಡು ಭಾಳ ಸಂತೋಷದಿಂದ ಸಮಾಧಾನದಿಂದ ಅಲ್ಲಿಂದ ಹೋಗ್ತಾ ಇರ್ತಕ್ಕಂಥದ್ದನ್ನು ಪ್ರತಿದಿನ ಅವನು ಗಮನಿಸ್ತಾ ಇರ್ತಾನೆ. ನಂತರ ಈಗ ಹುಣ್ಣಿಮೆ ಬಂದಾಗ ಗೌತಮ ಬುದ್ಧ ಮೌಲಿಂದ ಪುತ್ರನನ್ನು ಕರೀತಾರೆ ಬಪ್ಪ ಚರ್ಚೆಗೆ ಅಂತೇಳಿ. ಆವಾಗ ಬಂದು ಅವ್ರ ಪಾದಕ್ಕೆ ನಮಸ್ಕಾರ ಮಾಡಿ, ಗುರುಗಳೇ ನನ್ನನ್ನು ಕ್ಷಮಿಸಿ, ನಾನು ನಿಮ್ಮ ಹತ್ರ ಚರ್ಚೆ ಮಾಡಲಿಕ್ಕೆ ಬಂದಿಲ್ಲ, ನಾನು ನಿಮ್ಮ ಆಶೀರ್ವಾದ ಪಡ್ಕೊಂಡು ನಿಮ್ಮ ಶಿಷ್ಯನನ್ನಾಗಿ ನನ್ನ ಸ್ವೀಕಾರ ಮಾಡಿ ಅಂತೇಳಿ ತಾನು ತಂದಿದ್ದಂಥ ಎಲ್ಲ ವಸ್ತುಗಳನ್ನು ಅವರ ಪಾದದ ಬಳಿ ಇಟ್ಟು ಅವರು ನಮಸ್ಕಾರ ಮಾಡಿ ಆಶೀರ್ವಾದ ಬೇಡ್ತಾರೆ. ಅದು ಉದ್ದೇಶ ಏನು ಅಂತ ಕೇಳಿದಾಗ, ನಾನು ಅನೇಕ ವೇದ ಉಪನಿಷತ್ತುಗಳು ಪುರಾಣಗಳನ್ನೆಲ್ಲ ಓದ್ಕೊಂಡು ತಿಳ್ಕೊಂಡಿದ್ದೆ, ಅದ್ರ ಮಾತ್ರ ಜ್ಞಾನ ನನಗಿತ್ತು. ಆದರೆ ಬಂದಂಥ ವ್ಯಕ್ತಿಗಳಿಗೆ ಸಮಾಧಾನದಿಂದ ಉತ್ತರ ಕೊಡ್ತಕ್ಕಂಥದ್ದು, ಅವ್ರ ಸಮಸ್ಯೆಗಳಿಗೆ ಪರಿಹಾರ ಕೊಡ್ತಕ್ಕಂಥದ್ದು ಆ ಜ್ಞಾನ ನನ್ನ ಹತ್ರ ಇರಲಿಲ್ಲ. ಹಾಗಾಗಿ ತಾನು ಪಡ್ಕೊಂಡಂಥ ಜ್ಞಾನ ಬೇರೆಯವರಿಗೆ ದಾರೆ ಎರೆದಾಗಲೇ ಅದು ಸಾರ್ಥಕತೆ ಬರೋದು ಅಂತೇಳಿ ಹೇಳಿ ಅವರ ಶಿಷ್ಯನಾಗ್ತಾನೆ. ಇದೊಂದು ಚಿಕ್ಕ ಕತೆ. ನಾವು ಏನೇ ವಿದ್ಯಾಭ್ಯಾಸ ಪಡ್ಕೊಂಡ್ರೂ ಕೂಡ ಅದನ್ನು ಬೇರೆಯವ್ರಿಗೆ ಅದು ವರ್ಗಾಯಿಸಬೇಕು. ಅದರಿಂದ 4 ಜನಗಳಿಗೆ ಅನುಕೂಲ ಆಗಬೇಕು, 4 ಬಡ ಮಕ್ಕಳಿಗೆ ಅನುಕೂಲ ಆಗಬೇಕು, ಮತ್ತು ಕಷ್ಟದಲ್ಲಿರೋರಿಗೆ ಸಹಾಯ ಆಗಬೇಕು. ಆ ನಿಟ್ಟಿನಲ್ಲಿ ಶಿಕ್ಷಣವನ್ನು ಪಡ್ಕೊಂಡಂಥವ್ರು ಎಲ್ಲರೂ ಕೂಡ ಒಳ್ಳೆಯ ವ್ಯಕ್ತಿಗಳಾಗಿ ಉತ್ತಮ ಸಮಾಜ ನಿರ್ಮಾಣಕ್ಕೆ ಸಾಕ್ಷೀಭೂತರಾಗಬೇಕು ಅಂತಕ್ಕಂಥದ್ದೇ ಈ ಕಥೆಯ ಒಂದು ಉದ್ದೇಶ. ಹೆಚ್ಚು ಮಾತಾಡಲ್ಲ. ಇಷ್ಟು ಮಾತಾಡಲಿಕ್ಕೆ ಅವಕಾಶ ಕೊಟ್ಟ ಪೂಜ್ಯರಿಗೆ, ವೇದಿಕೆ ಮೇಲಿರೋ ಎಲ್ಲ ಗಣ್ಯರಿಗೆ, ತಮಗೆಲ್ಲರಿಗೂ ವಂದಿಸ್ತಾ ನಾನು ಮಾತನ್ನು ಮುಗಿಸ್ತೀನಿ.